ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಾಪಿ ನನ್ನ ಮಗನ್ ಸಾಯಿಸ್ಬಿಟ್ಟ. ಇದಕ್ಕಿದಂಗೆ ಪರಿಸ್ಥಿತಿ ಏನಾಯ್ತು ಮಾವಯ್ಯ? ಏನು ಅಂತ ಹೇಳಿದ್ರೆ ಅಪ್ಪ ಯಾ ಕೆಲಸ ಸಿಕ್ಕೈತೆ ಅಂತ ನಾನು ಮನೆಗೆ ಬಂದ. ನಿಮ್ಮ ಕಣಕ್ಕೂ ನಂಗೆ ಕೆಲಸ ಸಿಕ್ಕೈತೆ. ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ದೆ, ಅದಕ್ಕೆ ಫೋನ್ ತೆಗಿಯಕ್ಕಾಗಲಿಲ್ಲ. ಡ್ಯಾಡಿ, ತಿಂಗಳಿಗೆ 25,000 ಸಂಬಳ. ಇಬ್ರು ನಗ್ನಕೊಂಡು ಕೂತಿದ್ವಿ. ಯಾ ಆನೆ ಹೊಟ್ಟೆ ಸಿತೈತೆ, ತಿನ್ನಕ್ಕೆ ಏನಾರ ಕೊಡು ಅಂದ. ಡ್ಯಾಡಿ, ಯಾಕೋ ಸ್ಯಾನೆ ಹೊಟ್ಟೆ ಹಸಿತೈತೆ, ತಿನ್ನಕ್ಕೆ ಏನಾರ ಕೊಡು ಡ್ಯಾಡಿ. ನಾವೆಲ್ಲ ಮೆಸ್ಲಾಗೆ ಊಟ ಮಾಡ್ಕೊಂಬಿಟ್ಟಿದ್ವಿ, ಎಲ್ಲ ಖಾಲಿ ಆಗೋಗಿತ್ತು. ಹಿಂಗೆ ಅಂತ ಗಂಗಾಧರಪ್ಪ ಅಡುಗೆ ಮಾಡಿದ್ರು. ಅಡುಗೆ ಮನೇಲಿ ಹೋಗಿ ನೋಡಿದ್ರೆ ಒಂದಿಷ್ಟು ಅನ್ನ ಇದೆ. ಕುರ್ಸಿ ಅಡಿಗೆ ಆಯ್ತಕ್ಕಲ್ಲ, ತಗೋಬರ್ತೀನಿ ಕುಂತಿರು. ಬಾರ್ಲ ಮಗ ತಿನ್ನು ಅಂತ ತಿನ್ನಕ್ಕಿಟ್ಟೆ, ತಿಂತಾ ಇದ್ದ. ಇದಕ್ಕೆ ತಂಗೆ ಹೊಟ್ಟೆ ಇಟ್ಕೊಂಡು ಅಳಕ್ಕೆ ಶುರು ಮಾಡ್ದ. ಹೊಟ್ಟೆ ನೋವು ಅಪ್ಪಯ್ಯ ಅಪ್ಪಯ್ಯ ಒಂಥರ ಆಯ್ತೈತೆ ಅಪ್ಪಯ್ಯ ಅಲ್ಲ. ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರ್ಕೊಂಡು ಹಿಂಗೆ ಬಂದ್ವಿ. ಇಲ್ಲಿ ಬಿದ್ದ. ಏನಾಯ್ತು? ಎದ್ದೇಳು. ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದು. ಅಪ್ಪಯ್ಯ, ಊಟ ಮಾಡಿದ ಮನ್ಸು ಸಾಯ್ತಾರೆ ಅಂದ್ರೆ ಏನ್ ಅರ್ಥ? ಪಿರ್ನೆ ಪುರ್ಸಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಮ್ಮ, ಎತ್ಕೊಳ್ಳಿ. ಪ್ರಯೋಜನ ಇಲ್ಲ ಕುಸೆ, ಪ್ರಾಣ ಹೊಂಟೋಗದ. ಅಯ್ಯೋ ಪಾಪಿ ಪಾಪಿ, ನನ್ನ ಮಗನ್ ಕೊಂದ್ಬಿಟ್ಟಿಯಲ್ಲ. ಪಾಪಿ ಪಾಪಿ ನೀನು. ಅದ್ಯಾವಾಗಿ ವಿಷ ತಡ್ಗೆ ತಿನ್ಸ್ಬಿಟ್ಟು ನನ್ನ ಮಗನ್ ಸಾಯಿಸ್ಬಿಟ್ಟಿಯಲ್ಲ. ನಿನ್ಗೆ ದ್ವೇಷ ಆಯ್ತಿದ್ ನನ್ ಮೇಲೆ ತಾನೆ, ನನ್ ಮೇಲೆ ಕೋಪ ತೀರಿಸ್ಕೋಬೇಕಾಗಿತ್ತು. ನನ್ ಮಗ ಏನೋ ಮಾಡಿದ್ದ. ಇಸದ ಅಡ್ಗೆನಾ? ಯೋನ್ ಹೇಳ್ತಿದ್ದೆ ರಾಜವ್ವ? ಹೌದು ಪುಟ್ಟಕ್ಕ, ಪುಡ್ಸಿ ತಿಂದಿದ್ದ ಅಡ್ಗೆನಾಗೆ ವಿಷ ಇತ್ತು. ಅದ್ ಗೊತ್ತಿಲ್ಲ, ಈ ಪಾಪಿ ಅದೇ ಊಟನ ನನ್ ಮಗನಿಗೆ ಬಡಿಸಿದ್ದಾನೆ.